ಕೇವಲ ಪ್ರತಾಪ್ ಸಿಂಹ ಅಷ್ಟೇ ಅಲ್ಲ, ಇಡೀ ಬಿಜೆಪಿಗರನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಯಾಕೆ ಗಲಾಟೆ ಆಗಿದೆ? ಬಿಜೆಪಿಯ ಯಾವ ನಾಯಕರ ಮಕ್ಕಳು ಗಣೇಶೋತ್ಸವದಲ್ಲಿ ಕುಣಿತಾರೆ? ಯಾವ ಬಿಜೆಪಿ ನಾಯಕರ ಮಕ್ಕಳು ರಸ್ತೆಗೆ ಬಂದು ಪ್ರತಿಭಟನೆ ಮಾಡ್ತಾರೆ? ಬಿಜೆಪಿ ಬಡವರ ಮಕ್ಕಳನ್ನು ಪ್ರಚೋದಿಸಿ ಜಗಳ ಮಾಡಲು ಬಿಡ್ತದೆ ಅಂತ ಹೇಳಿ ಆಕ್ರೋಶವನ್ನು ಅವರು ಹಾಕಿದ್ದಾರೆ. ನೋಡಿ, ಪ್ರತಿಭಟನೆ ಮಾಡಕತ್ತಾರೆ ಹೇಳ್ರಿ. ಬಡ ಮಕ್ಕಳನ್ನ ಸುಮ್ಮ ಪ್ರಚೋದನೆ ಮಾಡಿ ಅವ್ರಿಗೆ ಜಗಳ ಹಚ್ಚೋದು, ಅವ್ರನ್ನ ಕೆಲಸ ಮಾಡಕ್ ಹಚ್ಚೋದು, ಅವರು ಅನಾಹುತಕ್ಕೀಡಾಗೋದು ಹಿಂದೂ ಮಕ್ಕಳು. ಹೇಳಕತ್ತೀನಿ, ಈ ಬಿಜೆಪಿ ಅಷ್ಟನ್ನು ಗಡಿಪಾರು ಮಾಡ್ಬೇಕು. ಹಿಂದೂಗಳ ಮಕ್ಕಳನ್ನ, ಹಿಂದೂಗಳಿಗೆ ನಿಜವಾಗ್ಲೂ ಹಿಂದೂಗಳ ಮಕ್ಕಳನ್ನ ಬಾವಿಗೆ ತಳ್ಳಿ ಬಿಜೆಪಿ ಮಕ್ಕಳು, ಬಿಜೆಪಿಗಿರುವಂಥ ಲೀಡರ್ ಯಾರು, ಬಿಜೆಪಿಗಿರುವಂಥ ಯಾವ ಲೀಡರ್ ಮಕ್ಕಳು ಇದಕ್ಕೆ ಗಣೇಶೋತ್ಸವಕ್ಕೆ ಕುಣಿಯಕ್ಕೆ ಬದುಕು ಹೋಗತ್ತಾರ? ಯಾವ ಬಿಜೆಪಿ ನಾಯಕ ಲೀಡರ್ ಮಕ್ಕಳು ರೋಡ್ನ್ಯಾಗ ನಿಂತು ಪ್ರತಿಭಟನೆ ಮಾಡಕತ್ತಾರೆ ಹೇಳ್ರಿ. ಬಡ ಮಕ್ಕಳನ್ನ ಸುಮ್ಮ ಪ್ರಚೋದನೆ ಮಾಡಿ ಅವ್ರಿಗೆ ಜಗಳ ಹಚ್ಚೋದು, ಅವ್ರನ್ನ ಕೆಲಸ ಮಾಡಕ್ಕೆ ಹಚ್ಚೋದು, ಅವರು ಅನಾಹುತಕ್ಕೀಡಾಗೋದು ಹಿಂದೂ ಮಕ್ಕಳು. ಹೇಳಕತ್ತೀನಿ, ಈ ಬಿಜೆಪಿ ಅಷ್ಟನ್ನು ಗಡಿಪಾರು ಮಾಡ್ಬೇಕು. ಹಿಂದೂಗಳ ಮಕ್ಕಳನ್ನ, ಹಿಂದೂಗಳಿಗೆ ನಿಜವಾಗ್ಲೂ